ಗಂಡ ಸೊಳ್ಳೆ ಮಕ್ಕಳು ಬಡವರು. ಸೀತಾ ಸೀತಾ ದುಡ್ಡದಾಕಾರವಾಗಿ ಹಣ ಗಳಿಸಿಕೊಂಡು ದೊಡ್ಡ ಸ್ಥಿತಿಯಲ್ಲಿ ಮೆರೆಯುತ್ತಿರುವ ಆ ದಡ್ಡರ ಈ ರಾಜವರ್ಮರೆಲ್ಲ ಬಡವರು. ಸೀತಾ, ನಿಜವಾಗಿ ನೀನು ಬಡವಳಲ್ಲ ಸೀತಾ, ಬಡವಳು. ನಿಜವಾಗಿ ನೀನೇ ಶ್ರೀಮಂತಳು. ಸಾಕು ಸ್ವಾಮಿ, ಸಾಕು ನಿಮ್ಮ ಮಾತುಗಳು. ಶಾಂತ, ಹಾಗಾದ್ರೆ ಇದೇ ಸಮಯದಲ್ಲಿ ಒಂದು ಏನು? ಈ ಸಮಯದಲ್ಲಿ ಏನು? ಶ್ರೀಮುತ್ತು ಇವ್ರು ಶ್ರೀಮುತ್ತು ಹೇಳ್ಕೊಟ್ಟಿದ್ದಾರೆ. ಕಣೆ, ಶ್ರೀಮುತ್ತು.
ಅವ ಮಾತಾಡ್ತಾನ. ಸಿಹಿ ಮುತ್ತಿನ ಕಾಣಿಕೆ ಸೀತಾ ಬೀರಾ ಏ ಬೀರಾ ಬಂದೆ ಬಾವಾ. ಹಾ ಬೀರಾ ಬೀರಾ ಇದು ನಿನ್ನ ರಕ್ಷಣೆಗಾಗಿ ಸದಾ ನಿನ್ನ ಹತ್ತಿರವೇ ಇರಲಿ ಬೀರಾ. ಬೀರಾ ಇದು ಇದು ನನ್ನ ಜೀವ. ಇದನ್ನು ಹೇಗೆ ರಕ್ಷಣೆ ಮಾಡಬೇಕು ಅನ್ನೋದು ನೀನು ಚೆನ್ನಾಗಿ ನೆನಪಿಸಿಕೋ. ಆಯ್ತು ಮಾವ, ಆಯ್ತು. ಅಷ್ಟೇ ಅಲ್ಲ ಬೀರಾ, ಇದರಿಂದ ಬಡ ಜನರ ರಕ್ಷಣೆ, ಮಾನ, ಪ್ರಾಣ, ಶೀಲ, ಸಿಂಧೂರಗಳನ್ನು ಕಾಪಾಡುವುದರೇ ನೀನಾಗಬೇಕಪ್ಪ. ಕಾಪಾಡುವುದರೇ ನೀನಾಗಬೇಕು. ಆಯ್ತು ಮಾವ, ಆಯ್ತು ಮಾವ, ಆಯ್ತು. ಇಂದಿನಿಂದ ನೀವು ಹೇಳಿದ ಮಾತನ್ನು ಶಿರಸಾ ವಹಿಸಿ ಪಾಲಿಸುತ್ತೇನೆ. ಅಂದು ಸಿಂಧೂರ ಲಕ್ಷ್ಮಣ ಅಳಿಯ ದರ್ಶನಿಗೆ ಕೊಟ್ಟು ಮಾತು ನಡೆಸಿದಂತೆ ಎಂದು ನಾನು ಅದೇ ಮಾತನ್ನು ನಡೆಸ್ತೇನೆ. ಬಡವರ ಬಂಧುವಾಗಿ, ಧರ್ಮದ ಸಿಂಧುವಾಗಿ, ಈ ನಾಡ ಜನದ ರಕ್ಷಣೆಗೆ ಸದಾ ಟಗರು ಕಟ್ಟಿ ನಿಂತಿರುವ ನಿಮ್ಮ ಚದಕ್ಕಿಂತ ಆಕಾಶದ ಆರಿಸಿ ಸತ್ಯ ಬೇಲೆ ಮೇಲೆ ಕಾಲಿಟ್ಟು ಬೆರೆಯುವ ರೌಡಿಗಳಿಗೆ ರೌಡಿ ರಾಜನಾಗಿ ಬಡ ಜನರ ಮಾನ, ಪ್ರಾಣ, ಶೀಲ, ಸಿಂಧೂರ ರಕ್ಷಣೆ ತಂದೆಯಾಗಿ ಅಂತರ ಬಾಳಿಗೆ ನಿಮ್ಮ ಚರ ಸೇವಕನಾಗಿ ಈ ನಿಮ್ಮ ನಾಡಿ ನಿಮ್ಮ ಹೆಸರು ನಾಡಿನ ಹೆಸರನ್ನು ಪಾಲಿಸಿದ್ರೆ ನಾನು ಮಳೆ ಬೀರಲೇ ಅಲ್ಲ. ಇದು ನಿಮ್ಮ ಪಾದದಲ್ಲಿ ಸತ್ಯ. ಎದ್ದೇಳು ಬೀರಾ, ಎದ್ದೇಳು. ನೀನು ನನ್ನ ಹಳೆಯನಾಗಿಸಬೇಕಾದರೆ ನಾನು ಯಾವ ಜನ್ಮದ ಪುಣ್ಯ ಮಾಡಿದ್ದೇನು ಬೀರಾ? ನಾ ಕಟ್ಟಿದ ಆಶಾಗೋಪುರಕ್ಕೆ ನೀನು ಸಿಂಧೂರನಾಗಿ ಸದಾ ಬೆಳಗುತ್ತಿರು ಬೀರ. ಬೀರಾ, ಈ ನಾಡ ಜನತೆ ಸೇವೆ ಮಾಡಬೇಕೆಂಬುದು ನನ್ನ ಉಸಿರಿಗೆ ಉಸಿರಾಗಿ ಸದಾ ಬೆಳಗಿದ್ದರು. ಅಂದಾಗ ಈ ಬಸಿರು ತುಂಬಿದ ನಾರಿಯರು ನಮ್ಮ ಹೆಸರನ್ನು ಕರೆಯುವರು. ಬೀರಾ,
ಸದಾ ಸಿಂಹದ ಗರ್ಜನೆಗೆ, ಖುಷಿ ಬಡವರ ಬಾಳಿಗೆ, ವೀರ ಸದಾ ಬಡವರ ಬಾಳಿಗೆ ಅವರ ಬಂಧನ ಇಳಿಸೋ ಬಾಂಧವರು ನಾವಾಗಬೇಕಪ್ಪ, ಬಾಂಧವರು ನಾವಾಗಬೇಕು. ಯಾಕೆ ಸಂತ